ಸ್ನೇಹಿತರೆ, ಬೆಳಗ್ಗೆದ್ರೆ ಚುಮು ಚುಮು ಚಳಿ, ಮಧ್ಯಾಹ್ನ ಮುಂಜಾನೆಯಂತಹ ಬೆಚ್ಚನೆ ಬಿಸಿಲು, ಸಂಜೆ ಆದರೆ ತಂಪೆರೆಯುವ ಸಣ್ಣದಾದ ಜಿಟಿ ಮಳೆ. ಒಂದೇ ದಿನದಲ್ಲಿ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲದ ದರ್ಶನ ಕೊಡ್ತಿದ್ದ ಅದ್ಭುತ ನಗರ ಅಂದರೆ ನಮ್ಮ ಬೆಂಗಳೂರು. ಇವತ್ತಿಗೂ ಕರ್ನಾಟಕದ ರಾಜಕಾರಣಿಗಳು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಕೂತ್ಕೊಂಡು ಬೆಂಗಳೂರಿನ ವೆದರ್ ಬಗ್ಗೆ ಜಂಬ ಕೊಚ್ಕೊಳ್ತಾರೆ. ಆದರೆ ನಿನ್ನೆ ಆಗಿದ್ದೇನು? ಒಂದು ತಿಂಗಳಿನಿಂದ ಮಳೆ ಬಂದರೆ ಸಾಕಲ್ಲಪ್ಪ ಅಂತ ಕಾಯ್ತಿದ್ರು ಜನ. ಬಂತು ನೋಡಿ ಮಳೆ. ಜಸ್ಟ್ ಅರ್ಧ ಗಂಟೆ ಬಿದ್ದ ಮಳೆಗೆ ಬೆಂಗಳೂರಿನ ದಾರುಣ ಸ್ಥಿತಿ ಜಗಜ್ಜಾಹಿರಾಗಿದೆ. ಸುಡು ಸುಡು ಕೆಂಡದಂತಹ ಬಿಸಿಲಲ್ಲಿದ್ದ ನಗರದಲ್ಲಿ ದಿಢೀರ್ ವರ್ಣಾಘಾತ ಆಗಿದೆ. ಕನಿಷ್ಠ 8 ಬಲಿ, ಸಾಕಷ್ಟು ಕಡೆ ಪ್ರವಾಹ, ಅಂಗಡಿ ಮುಂಗಟ್ಟು, ಮನೆಗಳ ಒಳಗೆ ಮೊಣಕಾಲುದ್ದ ನೀರು. ಬೆಳಗ್ಗೆ ಬಿಳಿ ಬಟ್ಟೆ ಹಾಕೊಂಡು ಆಫೀಸ್ಗೆ ಹೋಗಿದ್ದವರು ಸಂಜೆ ಮನೆ ತಲುಪುವ ಹೊತ್ತಿಗೆ ಕೆಂಪಗೆ ಮಣ್ಣಿನ ಮಕ್ಕಳಾಗಿದ್ದಾರೆ. ಎಲ್ಲ ಆಗಿದ್ದು ಬರೀ ಅರ್ಧ ಗಂಟೆ ಮಳೆಗೆ. 30 ನಿಮಿಷಕ್ಕೆ 78 ಮಿಲಿಮೀಟರ್ನ ದಾಖಲೆ ಮಳೆ. ಸಿಲಿಕಾನ್ ಸಿಟಿಗೆ ಇದೆಂತಹ ಪರಿಸ್ಥಿತಿ? ಇದೇನಾ ಗ್ಲೋಬಲ್ ಬೆಂಗಳೂರು? ಇದೇನಾ ನಮ್ಮ ಸರ್ಕಾರಗಳು ಕಟ್ಕೊಂಡಿರುವ ರಾಜಧಾನಿ? ನೀವಿದನ್ನು ನಂಬಲ್ಲ. ನಿನ್ನೆ ಅಷ್ಟೇ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನ ಕಮಿಷನರ್ ಬೆಂಗಳೂರಿನ ಪ್ರವಾಹ ತಡೆಯೋದಕ್ಕೆ ನೋಡಿ ಏನೇನು ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಲಿಸ್ಟ್ ಕೊಟ್ಟು ಭಾಷಣ ಬಿಗಿದಿದ್ದು. ಆದರೆ ಸಂಜೆ ಹೊತ್ತಿಗೆ ಏನಾಯಿತು? ಧಾರಾಕಾರ ಮಳೆ, ನೂರಾರು ಮರಗಳು ಧರೆಗುರುಳಿವೆ. ಒಂದಲ್ಲ ಎರಡಲ್ಲ, ಸುಮಾರು 50 ಕಡೆ 50 ಜಾಗಗಳಲ್ಲಿ ಮರ ಬಿದ್ದಿವೆ. ವಾಹನಗಳು ಜಖಂ, ಗೋಡೆಗಳು ಕುಸಿಯುವ ರೇಂಜ್ಗೆ ಆಲಿಕಲ್ಲು ಮಳೆಯಾಗಿದೆ. ಬುಧವಾರ ಸಂಜೆ ಬೆಂಗಳೂರಿನ ಶಿವಾಜಿನಗರದ ವೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿತು. ಕನಿಷ್ಠ 7 ಮಂದಿ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮಳೆಯಿಂದ ರಕ್ಷಣೆ ಪಡೆಯೋದಕ್ಕಂತಲೇ ಇವರೆಲ್ಲ ಗೋಡೆ ಪಕ್ಕ ನಿಂತಿದ್ರು. ಯಾರಿವರು? ಬಡ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು. ಎಲ್ಲ ಒಂದೇ ಏಟಿಗೆ ಅವಶೇಷಗಳ ಅಡಿ ಸಿಲುಕಿದ್ದಾರೆ. ಅಷ್ಟೇ ಅಲ್ಲ, ನೋಡು ನಾನು ಬಂದಿದ್ದೀನಿ ಅಂತ ಮಳೆ ನೀರು ವಿಧಾನಸೌಧಕ್ಕೂ ನುಗ್ಗಿದೆ. ಆಡಳಿತ ಕೇಂದ್ರದ 3 ಫ್ಲೋರ್ಗಳ ಕಾರಿಡಾರ್ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಆಫೀಸ್ ಕೂಡ ಜಲಾವೃತ ಆಯಿತು. ಇಡೀ ನಗರನ ಮ್ಯಾನೇಜ್ ಮಾಡೋದು ಇರಲಿ, ಕಡೆ ಪಕ್ಷ ವಿಧಾನಸೌಧವನ್ನ ಕೂಡ ಸಮರ್ಪಕವಾಗಿ ಮ್ಯಾನೇಜ್ ಮಾಡೋದಕ್ಕೆ ನಮ್ಮ ಸರ್ಕಾರಗಳ ಕೈಯಲ್ಲಿ ಆಗಿಲ್ಲ. ಇನ್ನೊಂದು ಕಡೆ ಬನಶಂಕರಿ ಮೆಟ್ರೋ ನಿಲ್ದಾಣಕ್ಕೆ ನೀರು ನುಗ್ಗಿದೆ. ಸ್ಟೇಷನ್ ಒಳಗೆ ಜನ ನಿಂತ್ಕೊಳ್ಳೋ ಪ್ಲಾಟ್ಫಾರ್ಮ್ನಲ್ಲೂ ನೀರು, ಮೇಲೆ ಸೀಲಿಂಗ್ನಿಂದಲೂ ನೀರು ಸುರಿತಾ ಇದೆ. ಜೊತೆಗೆ ಟಿಕೆಟ್ ಕೌಂಟರ್ ಕೂಡ ಜಲಮಯ. ಅಲ್ಲದೆ ಬೆಂಗಳೂರಿನ ಸೋ ಕಾಲ್ಡ್ ವರ್ಲ್ಡ್ ಕ್ಲಾಸ್ ಚರ್ಚ್ ಸ್ಟ್ರೀಟ್ನಲ್ಲಿ ಪ್ರವಾಹ ಆಗಿದೆ. ಅಲ್ಲಿ ಬುಕ್ ವರ್ಮ್ ಅನ್ನುವ ಪುಸ್ತಕದ ಅಂಗಡಿಯಲ್ಲಿ ಸಾವಿರಾರು ಬುಕ್ಸ್ ನೀರು ಪಾಲಾಗಿವೆ. ಮೆಜೆಸ್ಟಿಕ್ಸ್, MG ರಸ್ತೆ, ಜಯನಗರ, ಇಂದಿರಾನಗರ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಸೇರಿ ಹಲವೆಡೆ ಭಾರಿ ಆಲಿಕಲ್ಲಿನ ರಾಶಿ ಬಿದ್ದಿದೆ. ಇದೆಲ್ಲದರ ಜೊತೆಗೆ ಟ್ರಾಫಿಕ್ ಜಾಮ್, ಎಲ್ಲೆಲ್ಲೋ ರೋಡ್ ಬ್ಲಾಕ್. ಅದನ್ನು ನೋಡಿ ಜನರ ಮೈಂಡ್ ಬ್ಲಾಕ್ ಆಗಿದೆ. ಆದರೆ ಇದೆಲ್ಲ ಬರೀ ಟ್ರೈಲರ್ ಅಷ್ಟೇ. ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಕಂಟಿನ್ಯೂ ಆಗಿದೆ. ಇನ್ನೇನು ಮುಂದಿನ ತಿಂಗಳು ಮುಂಗಾರು ಎಂಟ್ರಿ ಕೊಡುತ್ತೆ. ಎಲ್ನೀನೋ, ಹೀಟ್ ವೇವ್, ಮಳೆ ಕೊರತೆ, ಹೀಗೆ ಏನೇನೋ ಇರುತ್ತೆ ಅನ್ನೋದೆಲ್ಲ ಸರಿ. ಆದರೆ ಅದರ ಮಧ್ಯ ಗ್ಯಾಪ್ನಲ್ಲಿ ಈ ರೀತಿ ಮಳೆ ಬಂದರೆ ಒಂದೊಂದು ಮಳೆನೂ ರಾದ್ಧಾಂತ ಸೃಷ್ಟಿ ಮಾಡ್ತಿದೆ. ಹಾಗಿದ್ರೆ ಬೆಂಗಳೂರಿಗೆ ನಿಜಕ್ಕೂ ಏನಾಗಿದೆ? ಅಥವಾ ನಮ್ಮ ಸರ್ಕಾರಗಳು ಸೇರಿಕೊಂಡು ಆ ನಗರಕ್ಕೆ ಏನು ಮಾಡಿವೆ? ಯಾಕೆ ಬೆಂಗಳೂರು ಈ ಮಟ್ಟಕ್ಕೆ ಹಾಳಾಗ್ತಿದೆ? ಸರ್ಕಾರಿ ಇಂಜಿನಿಯರ್ಗಳು ಮಾಡಿರುವ ಎಡವಟ್ಟುಗಳೇನು? ಬೆಂಗಳೂರು ಅನ್ನೋದು ಒಂದು ಕಾಲದಲ್ಲಿ ನೈಸರ್ಗಿಕವಾದ ಸ್ಪಾಂಜ್ ಥರ ಇತ್ತು. ಎಷ್ಟೇ ಮಳೆ ಬಂದರೂ ಈ ನೆಲ ಅದನ್ನು ಹೀರ್ಕೊಳ್ತಿತ್ತು. ಆದರೆ ಇವತ್ತು ಆ ಸ್ಪಾಂಜ್ ಮೇಲೆ ನಾವು ಕಾಂಕ್ರೀಟ್ ತುಂಬಿದ್ದೀವಿ. ನೀರು ಹರಿಯೋದಕ್ಕೆ ದಾರಿ ಇಲ್ಲ, ಇಳಿಯೋದಕ್ಕೆ ಜಾಗ ಇಲ್ಲ. ನಮ್ಮ ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ ಸುಮಾರು 900 ಮೀಟರ್ ಎತ್ತರದಲ್ಲಿದೆ. ಅಂದರೆ ಇಲ್ಲಿಂದ ನೀರು ಆರಾಮವಾಗಿ ಕೆಳಗೆ ಹರಿದು ಹೋಗಬೇಕು. ಆದರೆ ಅಷ್ಟೊಂದು ಹೈಟ್ನಲ್ಲಿದ್ದು ಈ ಸಿಟಿ ಯಾಕೆ ಮುಳುಗ್ತಿದೆ ಅನ್ನೋದು $1 ಬಿಲಿಯನ್ ಪ್ರಶ್ನೆ. ಇದಕ್ಕೆ ಆನ್ಸರ್ ಹುಡುಕ್ತಾ ಹೋದರೆ ನಮಗೆ ದರ್ಶನವಾಗೋದು ಭಯಾನಕ ರಿಯಾಲಿಟಿಗಳು. ಕಾರಣ ನಂಬರ್ 1, ಕಾಂಕ್ರೀಟೀಕರಣ. IISc ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪ್ರೊಫೆಸರ್ TV ರಾಮಚಂದ್ರ ಅವರ ಒಂದು ರಿಪೋರ್ಟ್ ಇದೆ. ಅದನ್ನು ಕೇಳಿದರೆ ನೀವು ನಂಬಲ್ಲ. ಕಳೆದ 50 ವರ್ಷಗಳಲ್ಲಿ ಬೆಂಗಳೂರಿನ ಕಾಂಕ್ರೀಟ್ ಬಿಲ್ಡಿಂಗ್ಗಳ ಪ್ರಮಾಣ 1000% ಜಾಸ್ತಿ ಆಗಿದೆ. ಬರೋಬ್ಬರಿ 1000%. ಬೆಂಗಳೂರು ನಗರದ 93% ಏರಿಯಾ ಈಗ ಇಂಪ್ರೆಸಿವ್ ಆಗಿಬಿಟ್ಟಿದೆ. ಅಂದರೆ ಏನು? ಅಷ್ಟು ಜಾಗದಲ್ಲಿ ನೀರು ಇಂಗೋಕ್ ಜಾಗ ಇಲ್ಲ. ಭೂಮಿ ಮೇಲೆ ನಾವು ಡಾಂಬಾರು ಅಥವಾ ಕಾಂಕ್ರೀಟ್ ಹಾಕಿರೋದ್ರಿಂದ ನೀರು ಮಣ್ಣೊಳಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಹಳ್ಳಿಗಳಲ್ಲಿ ಮಳೆ ಬಂದರೆ ಮಣ್ಣು ನೀರನ್ನು ಕುಡಿಯುತ್ತೆ. ಆದರೆ ಇಲ್ಲಿ ಮಣ್ಣೇ ಸಿಗ್ತಿಲ್ಲ. ಡೆವಲಪ್ಮೆಂಟ್ ಹೆಸರಿನಲ್ಲಿ ಮಣ್ಣೇ ಕಾಣದೇ ಇರುವ ಥರ ಮಾಡಿದ್ದಾರೆ. ಪರಿಣಾಮ ಮಳೆ ನೀರು ಮೇಲ್ ಬರುತ್ತೆ. ಇದನ್ನೇ ನಾವು ಅರ್ಬನ್ ಫ್ಲಡ್ ಅಂತ ಕರಿತೀವಿ.
ಕಾರಣ ನಂಬರ್ 2, ರಾಜಕಾಲುವೆಗಳ ದುರ್ಗತಿ. ಸ್ನೇಹಿತರೆ, ಬೆಂಗಳೂರು ಅಂದರೆ ಅದು 1000 ಕೆರೆಗಳ ನಾಡು ಅಂದಿದ್ರು ಕೆಂಪೇಗೌಡರು. ಈ ಪ್ರತಿಯೊಂದು ಕೆರೆಗೂ ಒಂದಕ್ಕೊಂದು ಕನೆಕ್ಷನ್ ಇತ್ತು. ನೀರು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗೋಕ್ಕೆ ಆ ಕಾಲದಲ್ಲೇ ಕಾಲುವೆ ನಿರ್ಮಿಸಿದ್ರು. ಇದನ್ನೇ ನಾವು ರಾಜಕಾಲುವೆ ಅಥವಾ ಸ್ಟ್ರೋಮ್ ವಾಟರ್ ಡ್ರೈನ್ಸ್ ಅಂತ ಕರೆಯೋದು. ಮೇಲಿರುವ ಕೆರೆ ತುಂಬಿದ್ರೆ ಆ ನೀರು ಈ ಕಾಲುವೆ ಮೂಲಕ ಕೆಳಗಿರುವ ಕೆರೆಗೆ ಸಲೀಸಾಗಿ ಹೋಗ್ತಾ ಇತ್ತು. ಆದರೆ ಇವತ್ತೇನಾಗಿದೆ, ಬೆಂಗಳೂರಿನ ಸುಮಾರು 842 ಕಿಲೋಮೀಟರ್ ಉದ್ದದ ಈ ಕಾಲುವೆಗಳ ನೆಟ್ವರ್ಕ್ನಲ್ಲಿ ಬಹಳಷ್ಟು ಕಡೆ ಲಿಂಕ್ ಕಟ್ ಆಗಿದೆ. ಕಾಲುವೆ ಅಕ್ರಮ ಒತ್ತುವರಿ ಮಾಡಿಕೊಂಡು ಅರ್ಧಕ್ಕೆ ರಾಜಕಾಲುವೆ ಮುಚ್ಚಿಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ನಿಲ್ಲಿಸಿದ್ದಾರೆ. ಕೆಲವು ಕಡೆ ಕಾಲುವೆ ಮೇಲೆ ರಸ್ತೆ ಮಾಡಿದ್ದಾರೆ. ನೀರು ಹರಿಯುವ ದಾರಿಯನ್ನೇ ನಾವು ಬ್ಲಾಕ್ ಮಾಡಿದ್ರೆ ಅದು ನಿಮ್ಮ ಮನೆಗೆ ನುಗ್ಗದೆ ಇನ್ನೆಲ್ಲಿಗೆ ಹೋಗಬೇಕು. ಕಾರಣ ನಂಬರ್ 3, ಕೆರೆಗಳ ನಾಶ. ಬೆಂಗಳೂರಿನಲ್ಲಿ ಮುಂಚೆ ಇದ್ದ ಕೆರೆಗಳ ಸಂಖ್ಯೆಗೂ ಈಗಿರುವ ಸಂಖ್ಯೆಗೂ ಭಾರಿ ವ್ಯತ್ಯಾಸ ಇದೆ. ದೊಡ್ಡ ಕೆರೆಗಳು ಇವತ್ತು ಬಸ್ ಸ್ಟ್ಯಾಂಡ್ ಆಗಿವೆ, ಸ್ಟೇಡಿಯಂ ಆಗಿವೆ. HSR ಲೇಔಟ್ ಇರಲಿ, ಕೋರಮಂಗಲ ಇರಲಿ, ಇವೆಲ್ಲ ಒಂದು ಕಾಲದ ಕೆರೆ ಅಚ್ಚುಕಟ್ಟು ಪ್ರದೇಶಗಳು. ಕೆರೆಗಳಿಲ್ಲ ಅಂದರೆ ಎಕ್ಸ್ಟ್ರಾ ನೀರನ್ನು ಸ್ಟೋರ್ ಮಾಡೋದಕ್ಕೆ ಜಾಗನೇ ಇಲ್ಲ. ಕೆರೆ ಇರಬೇಕಾದ ಜಾಗದಲ್ಲಿ ಕಾಂಕ್ರೀಟ್ ಕಾಡನ್ನು ಕಟ್ಟಿದಾಗ ನೀರು ಅಲ್ಲೇ ಒಂದು ಕಡೆ ಸೆಟಲ್ ಆಗುತ್ತೆ. ಅದೇ ಈಗಿನ ಬೆಳಂದೂರು ಅಥವಾ ಸರ್ಜಾಪುರ ಭಾಗದ ಪ್ರವಾಹಕ್ಕೆ ಮೇನ್ ಕಾರಣ. ಕಾರಣ ನಂಬರ್ 4, ವೇಸ್ಟ್ ಮ್ಯಾನೇಜ್ಮೆಂಟ್ ವೈಫಲ್ಯ. ಬೆಂಗಳೂರಿನಲ್ಲಿ ಜನ ಸಿಕ್ಕಲ್ಲಿ ಎಸೆಯುವ ಪ್ಲಾಸ್ಟಿಕ್ ಬಾಟಲಿಗಳು, ಕಸದ ಚೀಲ ಹೋಗಿ ಎಲ್ಲಪ್ಪ ಸೇರುತ್ತೆ. ಅದೇ ಚರಂಡಿಗಳಲ್ಲಿ ಮಳೆ ಬಂದಾಗ ನೀರು ಫ್ರೀ ಆಗಿ ಹರಿಯೋದಕ್ಕೆ ಈ ಕಸ ಬಿಡೋದಿಲ್ಲ. ಇದು ಬಾಟಲ್ ನೆಕ್ ಕ್ರಿಯೇಟ್ ಮಾಡುತ್ತೆ. ಒಂದು ಸಣ್ಣ ಬ್ಲಾಕ್ ಆದರೂ ಸಾಕು, ಇಡೀ ಏರಿಯಾ ಜಲಾವೃತ ಆಗುತ್ತೆ. ಅದರಲ್ಲೂ ನಮ್ಮ BBMP ಅಥವಾ BDA ಅವರೆಲ್ಲ ಮಳೆಗಾಲಕ್ಕೆ ಮುಂಚೆ ಹೂಳು ತೆಗೆಯುವ ಕೆಲಸವನ್ನ ಸರಿಯಾಗಿ ಮಾಡೋದಿಲ್ಲ ಅನ್ನೋದು ಓಪನ್ ಸೀಕ್ರೆಟ್. ಕಾರಣ ನಂಬರ್ 5, ಕ್ಲೈಮೇಟ್ ಚೇಂಜ್. ಸ್ನೇಹಿತರೆ, ಕ್ಲೈಮೇಟ್ ಚೇಂಜ್ ಅನ್ನೋದು ಸೈಫೈ ಕಾನ್ಸೆಪ್ಟ್ ಅಲ್ಲ, ಬರೀ ವಿಶ್ವಸಂಸ್ಥೆಯ ಭಾಷಣಗಳಿಗೆ ಸೀಮಿತವಾಗಿಲ್ಲ. ಅದು ಮೊದಲು ಎಫೆಕ್ಟ್ ತೋರಿಸೋದೇ ಬೆಂಗಳೂರಿನಂತಹ ಅದ್ಭುತ ವಾತಾವರಣ ಇರುವ ನಗರಗಳ ಮೇಲೆ. ಅದಕ್ಕೆ ಈಗ ಆಗ್ತಿರೋದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾಗಿಲ್ಲ. ಇದು ಪಕ್ಕಾ ಸೈಂಟಿಫಿಕ್ ಪಾಯಿಂಟ್. ಕ್ಲೈಮೇಟ್ ಚೇಂಜ್ನಿಂದ ಬೆಂಗಳೂರಿಗೆ ಏನಾಗ್ತಿದೆ? ಮೇಲ್ನೋಟಕ್ಕೆ ಪ್ರತಿ ವರ್ಷ ಒಂದೇ ಪ್ರಮಾಣದ ಮಳೆ ದಾಖಲಾಗುತ್ತೆ ಅಂತ ಅನ್ಸಬಹುದು. ನೋಡಿ, ವರ್ಷಕ್ಕೆ ಸುರಿಯುವ ಮಳೆಯ ಪ್ರಮಾಣ ಅಷ್ಟೇ ಇರಬಹುದು, ಆದರೆ ಸುರಿಯುವ ಸ್ಟೈಲ್ ಬದಲಾಗಿದೆ. ಮುಂಚೆ ಮಳೆ ನಿಧಾನಕ್ಕೆ ಇಡೀ ದಿನ ಬರ್ತಿತ್ತು, ಈಗ ಹಾಗಿಲ್ಲ. ಬಂದರೆ ಒಂದೇ ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದು ಬಿಡುತ್ತೆ. ಇದನ್ನ ಕ್ಲೌಡ್ ಬರ್ಡ್ಸ್ ಅಥವಾ ಮೆಗಾ ಸ್ಫೋಟ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಕ್ಲೌಡ್ ಬರ್ಡ್ಸ್ ಅನ್ನೋದು ದೊಡ್ಡ ಘಾಟ್ ಪ್ರದೇಶ, ಈಶಾನ್ಯ ಭಾರತ, ಹಿಮಾಲಯದಲ್ಲಿ ಜಾಸ್ತಿ ಕಂಡು ಬರ್ತಾ ಇತ್ತು. ಆದರೆ ಈಗ ಬೆಂಗಳೂರು, ಚೆನ್ನೈ, ಮುಂಬೈ, ಬೆಂಗಳೂರು ಹೀಗೆ ಜಾಸ್ತಿ ಪಾಪ್ಯುಲೇಷನ್ ಇರುವ ಕಡೆ ಮೇಘ ಸ್ಫೋಟವಾಗ್ತಿದೆ. ಇದಕ್ಕೆ ಕಾರಣ ಅರ್ಬನ್ ಹೀಟ್ ಐಲ್ಯಾಂಡ್. ಬೆಂಗಳೂರಿನ ಇಷ್ಟೊಂದು ಗಾಡಿಗಳು, ಎಸಿಗಳು, ಕಾಂಕ್ರೀಟ್ ಬಿಲ್ಡಿಂಗ್ಗಳಿಂದ ನಗರದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಈ ಶಾಖ ಗಾಳಿಯನ್ನ ಮೇಲೆ ತಳ್ಳುತ್ತೆ. ಇದು ಮೇಲಿರುವ ಮೋಡಗಳನ್ನ ಕೆಣಕುತ್ತೆ. ರಿಸಲ್ಟ್, ಅಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಮಳೆ. ನಮ್ಮ ಹಳೆಯ ಚರಂಡಿಗಳು ಗಂಟೆಗೆ ಕೇವಲ 12 ಮಿಲಿಮೀಟರ್ ಮಳೆ ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಆದರೆ ಇವತ್ತು ಸುರಿತಿರೋದು 50 ರಿಂದ 70 ಮಿಲಿಮೀಟರ್. ಅದೇಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ? ರಾಜ ಕಾಲುವೆಗಳಲ್ಲೂ ಇದೇ ಪರಿಸ್ಥಿತಿ. ಹಾಗಾಗಿ ಓವರ್ಫ್ಲೋ ಆಗದೆ ಬೇರೆ ದಾರಿನೇ ಇರಲ್ಲ. ಇಷ್ಟೆಲ್ಲ ಆಗ್ತಿದ್ರೆ ಇದರ ಇಂಪ್ಯಾಕ್ಟ್ ಏನಾಗುತ್ತೆ? ಬರೀ ಮನೆಗೆ ನೀರು ನುಗ್ಗೋದು, ಮರ ಬೀಳೋದು, ಗೋಡೆ ಕುಸಿಯೋದು ಮಾತ್ರ ಅಲ್ಲ. ಇವತ್ತು ಬೆಂಗಳೂರಲ್ಲಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಕಾಡ್ತಿದೆ. ಬೆಂಗಳೂರಿನ ಮಳೆ ನೀರು ಇಂಗೋಕೆ ಜಾಗ ಇಲ್ಲದೆ ವೇಸ್ಟ್ ಆಗಿ ತಮಿಳುನಾಡು ಸೇರೋದ್ರ ಬದಲು ಭೂಮಿಗೆ ಇಳಿಯುವ ವ್ಯವಸ್ಥೆ ಇದ್ದಿದ್ರೆ ಬೆಂಗಳೂರಿಗೆ ನೀರಿನ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಬೆಂಗಳೂರಿನ ಆರ್ಥಿಕತೆಗೂ ಇದು ದೊಡ್ಡ ಹೊಡೆತ. IT ಕಂಪನಿಗಳು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗುವ ಬಗ್ಗೆ ಮಾತಾಡ್ತಿವೆ. ಕೆಲವು ಹೈದರಾಬಾದ್ಗೆ ಶಿಫ್ಟ್ ಆಗ್ತಿವೆ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹೀಗಿದ್ರೆ ಯಾರು ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಲ್ಲ. ಲಕ್ಷಾಂತರ ರೂಪಾಯಿ ಸಂಬಳ ತೆಗೆದುಕೊಳ್ಳುವ ಟೆಕ್ಕಿಗಳು ರಸ್ತೆಯಲ್ಲಿ ದೋಣಿ ಮೇಲೆ ಹೋಗುವ ಪರಿಸ್ಥಿತಿ ಬಂದ್ರೆ ನಮ್ಮ ಮರ್ಯಾದೆನೇ ಹರಾಜಾಗೋದು. ಜೊತೆಗೆ ಈ ವರ್ಷ ಇಷ್ಟು ಅವ್ಯವಸ್ಥೆ ಉಂಟಾಗಿದೆ ಅಂದರೆ ಬೆಂಗಳೂರು ಎಕ್ಸ್ಪ್ಯಾಂಡ್ ಆಗ್ತಿರುವ ವೇಗಕ್ಕೆ ಮುಂದಿನ ವರ್ಷ ರಾದ್ಧಾಂತ ಇನ್ನೂ ಜಾಸ್ತಿನೇ ಆಗೋದು. ಬೆಂಗಳೂರಿನ ಅವೈಜ್ಞಾನಿಕ ನಗರೀಕರಣಕ್ಕೆ ಆಯಸ್ಸು ಜಾಸ್ತಿ ಇಲ್ಲ. ಹೀಗೆ ಬಿಟ್ಟರೆ ಬೆಂಗಳೂರು ವಾಸ ಮಾಡೋದಕ್ಕೆ ಅಯೋಗ್ಯವಾದ ಸಿಟಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಕೊನೆಯದಾಗಿ ಇದನ್ನೆಲ್ಲ ನೋಡಿದ ಮೇಲೆ ಒಂದು ವಿಷಯ ನಮ್ಗೆ ಅರ್ಥ ಆಗುತ್ತೆ. ಬೆಂಗಳೂರಿನಲ್ಲಿ ಮಳೆ ಅನ್ನೋದು ಒಂದು ಪ್ರಾಕೃತಿಕ ವಿಕೋಪ ಅಲ್ಲ, ಇದು ಆಕ್ಟ್ ಆಫ್ ಗಾಡ್ ಅಲ್ಲ, ಮನುಷ್ಯ ಮಾಡಿರುವ ಮ್ಯಾನ್ ಮೇಡ್ ಡಿಸಾಸ್ಟರ್. ನೀರಿಗೆ ಸಿದ್ಧಾಂತ ಗೊತ್ತಿಲ್ಲ, ಅದಕ್ಕೆ ರಾಜಕೀಯ ಗೊತ್ತಿಲ್ಲ, ಅದಕ್ಕೆ ಗೊತ್ತಿರೋದು ಒಂದೇ, ತಾನು ಹರಿಯುವ ದಾರಿಯಲ್ಲಿ ಏನಾದರೂ ಬಂದರೆ ಅದನ್ನು ಕೊಚ್ಕೊಂಡು ಹೋಗೋದು. ನಾವು ಕೆರೆಗಳ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದೀವಿ, ರಾಜ ಕಾಲುವೆಗಳನ್ನು ನುಂಗಿದ್ದೀವಿ. ಈಗ ಪ್ರಕೃತಿ ತನ್ನ ಹಕ್ಕನ್ನು ವಾಪಸ್ ಕೇಳ್ತಿದೆ ಅಷ್ಟೇ. ಬೆಂಗಳೂರಿನ ಇವತ್ತಿನ ಈ ಪರಿಸ್ಥಿತಿಗೆ ಭ್ರಷ್ಟಾಚಾರ ಕಾರಣನ ಅಥವಾ ನಮ್ಮ ಬೇಜವಾಬ್ದಾರಿನ ನಿರ್ಲಕ್ಷ್ಯತನನ ಅನುಭವಿಸೋದಂತೂ ನಾವೇ.
ಪ್ರಕೃತಿಯ ಮೇಲೆ ನಾವು ಸವಾರಿ ಮಾಡಬಹುದು ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಪ್ರಕೃತಿ ಸವಾರಿ ಮಾಡೋದಕ್ಕೆ ಶುರು ಮಾಡಿದ್ರೆ ನಾವೇ ಇರೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಚರಿತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.